ಇದು ಬಿಫೋರ್ ಲಾಸ್ಟ್ ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ. ನನಗೆ ಹುಷಾರಿಲ್ಲದ ಕಾರಣ ಈ ಮಿನಿ ವ್ಲಾಗನ್ನು ನಾನು ಹಾಕಿರಲಿಲ್ಲ. ಮಿನಿ ವ್ಲಾಗ್ ಹಾಕ್ತಾ ಇರಲಿಲ್ಲ, ಹಾಕಬೇಕು ಅಂತ ಹೇಳಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಆದರೆ ಹುಷಾರಿಲ್ಲದ ಕಾರಣ ಹಾಕಿರಲಿಲ್ಲ. ಈಗ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಶನಿವಾರ ಈ ನಡುವೆ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮುಗಿಸ್ಕೊಳ್ತಾ ಇದ್ದೀನಿ. ಅದರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿದ್ದಾಯಿತು. ಆನಂತರ ನಾನು ಸ್ವಲ್ಪ ರೆಸ್ಟ್ ತಗೊಂಡು ಕಾಫಿನೂ ಇಟ್ಟು ಕುಡಿದಿದ್ದು ಆಯಿತು. ಈಗ ನಾನು ಮಾವಿನಕಾಯಿ ಚಿತ್ರಾನ್ನವನ್ನು ರೆಡಿ ಮಾಡ್ತಾ ಇದ್ದೀನಿ. ನನ್ನ ಮಗಳಿಗೆ ಆಲ್ಮೋಸ್ಟ್ ಸ್ಯಾಟರ್ಡೇಸ್ ಕಾಲೇಜ್ ಇರೋದಿಲ್ಲ, ಆದರೆ ಈ ನಡುವೆ ಕಾಲೇಜ್ಗೆ ಬರೋದಕ್ಕೆ ಹೇಳಿದ್ದಾರೆ ಅಂತ ಹೇಳಿ ನನ್ನ ಮಗಳು ರೆಡಿ ಆಗ್ತಾ ಇದ್ಲು. ಈಗ ಚಿತ್ರಾನ್ನನ ಪ್ಲೇಟಿಗೆ ಹಾಕಿದ್ದೀನಿ. ನನ್ನ ಮಗಳು ತಿಂದ್ಕೊಂಡು ಅವಳ ಗಾಡಿಯನ್ನು ತೊಗೊಂಡು ಕಾಲೇಜ್ಗೆ ಹೋಗ್ತಾ ಇದ್ದಾಳೆ. ನನ್ನ ಮಗಳು ಕಾಲೇಜ್ಗೆ ಹೋಗಿದ ಮೇಲೆ ನಾನು ತಿಂಡಿ ತಿಂದ್ಕೊಂಡು ಒಂದು ಮಣ್ಣಿಂದು ಪೆಂಡೆಂಟ್ ಇತ್ತು ನೋಡಿ, ಎಷ್ಟು ಚೆಂದ ಇದೆ ಅಲ್ವಾ. ಅದಕ್ಕೆ ನನ್ನ ಮನೆಯಲ್ಲಿ ನಂದು ಜೇಡದ ಬೀಡ್ಸ್ಗಳಿದ್ವು, ಅದನ್ನು ನಾನು ಪೋಣಿಸಿ ಇಟ್ಟಿದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಹಾಗೆ ಮಧ್ಯಾಹ್ನಕ್ಕೆ ನಾನು ನುಗ್ಗೆ ಸೊಪ್ಪಿನ ಉಪ್ಸಾರು ಮಾಡಿದ್ದೆ. ಮಾವಿನಕಾಯಿ ಮತ್ತು ಖಾರದ ಜೊತೆ ಊಟನೂ ಮುಗಿಸಿದ್ದಾಯಿತು. ತುಂಬ ರುಚಿಯಾಗಿತ್ತು ಊಟ ಎಲ್ಲ ಆದಮೇಲೆ ಸಣ್ಣ ನಿದ್ರೆ ಮಾಡಿ ಎದ್ದು ಈಗ ನಾನು ಈವ್ನಿಂಗ್ ಟೈಮ್ನಲ್ಲಿ ಒಂದು ಸ್ಯಾರಿದು ಬಾರ್ಡರ್ನ ಸ್ಟಿಚ್ ಮಾಡಬೇಕಿತ್ತು, ಅದನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ತುಂಬ ಹುಷಾರಿಲ್ಲದ ಕಾರಣ ನಾನು ಒಂದು ಸ್ಟ್ರಾಂಗ್ ಟ್ಯಾಬ್ಲೆಟ್ ತೊಗೊಂಡು ಹೊರಗೆ ಹೊತ್ಕೊಂಡು ಮಲ್ಕೊಂಡ್ಬಿಟ್ಟೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಸಪೋರ್ಟ್ ಮಾಡಿ, ಓಕೆನಾ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.